ಮೋದಿ ಅವರ ಜೊತೆ ಈ ರಾಷ್ಟ್ರದಲ್ಲಿ ಎಲ್ಲಿ 3 ಕಡೆ ಕಾಂಗ್ರೆಸ್ ಇದೆಯೋ ಆ ಕಾಂಗ್ರೆಸ್ ಸಂಪೂರ್ಣವಾಗಿ ನಿರಸನ ಮಾಡತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಜಾತ್ಯತೀತ ಜನತಾದಳ ಭಾರತೀಯ ಜನತಾ ಪಾರ್ಟಿ ಒಂದುಗೂಡಿದ್ದೇವೆ. ಆದರೆ ಇವತ್ತು ಯಾವ ವಿಜಯೇಂದ್ರ ಅವರು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಮಾತನ್ನ ಹೇಳ್ತೇನೆ, ನಮ್ಮ ಮುಖಂಡರುಗಳಿಗೆ ಭಾರತೀಯ ಜನತಾ ಪಾರ್ಟಿ ಹಣಕ್ಕೆ ಹೋರಾಟ ಮಾಡೋರಲ್ಲ. RSS ಬ್ಯಾಕ್ಗ್ರೌಂಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಣಕ್ಕೆ ಕೆಲಸ ಮಾಡೋರಲ್ಲ. ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೋಸ್ಕರ ಅಲ್ಲ. RSS ಹಿಂಬಾಲದಿಂದ ಬಂದಿರುವ ಆ ಬೆಳವಣಿಗೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಈ ದೇಶದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾರೆ. ಆದರೆ ಈ ಜಿಲ್ಲೆಯಲ್ಲಿ ಕೆಲವು ಮುಖಂಡರುಗಳು ಇವತ್ತು ಈ ಸಭೆ ಯಾವ ವಿಜಯೇಂದ್ರ ಬಂದಾಗ ಮೆಸೇಜ್ ಕೊಡಬೇಕಾಗಿತ್ತು, ಆ ಮೆಸೇಜ್ ಅನ್ನು ಕೊಡಲಿಲ್ಲ. ದುರ್ದೈವ. ಯಡಿಯೂರಪ್ಪನಿಗೆ ಗೊತ್ತಾಗಿದೆ, ಸದಾನಂದಗೌಡರಿಗೆ ಗೊತ್ತಾಗಿದೆ, ಮೋದಿಗೆ ಈ ಮೆಸೇಜ್ ಹೋಗಿದೆ, ಶಾ ಅವರಿಗೆ ಈ ಮೆಸೇಜ್ ಹೋಗಿದೆ. ಅರ್ಥ ಮಾಡಿಕೊಳ್ಳಬೇಕು. RSS ಹಿಂದಿನಿಂದ ಬಂದಂತ ಯಾವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದ್ದಾರೋ ಅವರು ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವ ಆಟಕ್ಕೆ ಮೋದಿಯವರು, ಶಾ ಅವರು, ಇವತ್ತು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಇದಕ್ಕೆ ಉತ್ತರ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯದಲ್ಲಿ ಜನತಾ ಪಾರ್ಟಿಗೆ 3 ಸೀಟು. ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಅಲ್ಲಿ ಕೋಲಾರದಲ್ಲಿ ಮತ್ತು ಯಾವ ವ್ಯಕ್ತಿ ಈ 3 ಸ್ಥಾನವನ್ನು ತೆಗೆದರೆ JDS ಮುಗಿಸ್ತವೆ. ಈ ವಾದವನ್ನ ಶ್ರೀಮಾನ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.